ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಂಸ್ಕೃತದ ಮುಂಬರುವಂತಹ ಪ್ರಿಪರೇಟರಿ ಎಕ್ಸಾಮಿಗಿರಬಹುದು ಅಥವಾ ಆನ್ಯುವಲ್ ಎಕ್ಸಾಮಿಗಿರಬಹುದು, ಈ ಒಂದು ಸಂದರ್ಭದಲ್ಲಿ ಗ್ರಾಮರ್ ಪಾರ್ಟ್ 80 ಮಾರ್ಕ್ಸಿನಲ್ಲಿ 9 ಮಾರ್ಕ್ಸ್ ಗ್ರಾಮರ್ ಪಾರ್ಟಿಗಿದೆ. ನಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರುವಂತಹ ಯಾವ ವರ್ಕ್ ಬುಕ್ ಇದೆಯೋ ಆ ವರ್ಕ್ ಬುಕ್ಕಿನ ಪಾರ್ಟೇ ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಅಲ್ಲಿಂದಲೇ ಗ್ರಾಮರ್ ಪಾರ್ಟಿನ ಕ್ವಶನ್ ಅನ್ನ ಅಲ್ಲಿಂದ ಕೇಳ್ತಾನೆ. ಅಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನ ನಾವು ಈಗ ಬಿಡಿಸ್ತಾ ಹೋಗೋಣ. ಒಟ್ಟು 5 ಕ್ವಶನ್ ಇರುತ್ತೆ. ಅವುಗಳಲ್ಲಿ ಯಾವುದೇ 3 ಕ್ವಶನ್ ಅನ್ನ ನೀವು ಬರೆಯುವಂತಹದ್ದು. ಪ್ರತಿ ಕ್ವಶನ್ನಿಗೂ ಕೂಡ 3 ಮಾರ್ಕ್ಸ್, ಹಾಗೆ ಒಟ್ಟಿನಲ್ಲಿ 9 ಮಾರ್ಕ್ಸ್. ಕ್ವಶನ್ ಪೇಪರ್ ಈ ರೀತಿಯಾಗಿ ಬರುತ್ತೆ. ಇದೊಂದು ಮಾದರಿ ಮಾತ್ರ. ಮೇನ್ ಕ್ವಶನ್ ನಂಬರ್ 8 38 ಇಂದ 42 ತನಕವಾಗಿ, ಸಬ್ ಕ್ವಶನ್ ನಂಬರ್ 38 ಇಂದ 42 ತನಕವಾಗಿ ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಒಟ್ಟು 9 ಮಾರ್ಕ್ಸ್ ಇದೆ. ಇವುಗಳಲ್ಲಿ ಯಾವುದೇ 3 ಆಯ್ಕೆ ಮಾಡಿಕೊಂಡು ಬರೀಬೇಕು. ವಿದ್ಯಾರ್ಥಿಗಳು ಎಲ್ಲವನ್ನೂ ಕೂಡ ಬರೀಬೇಕು. ಒಂದು ತಪ್ಪೋದ್ರೂ ಕೂಡ ಮತ್ತೊಂದು ನಿಮ್ಗೆ ಕಾಪಾಡಬಹುದು. ಹಾಗಾಗಿ ಒಟ್ಟು ಈ ಒಂದು ವಿಭಾಗಕ್ಕೆ 9 ಮಾರ್ಕ್ಸ್ ಇದೆ. ತುಂಬಾ ಮಹತ್ವವಾದಂತಹದ್ದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಅಂಕಗಳು ಹೋಗುವಂತಹದ್ದೇ ಅಥವಾ ಸ್ವಲ್ಪ ಕಷ್ಟವಾಗುವಂತಹದ್ದೇ ಈ ಒಂದು ಭಾಗ. ಹಾಗಾಗಿ ಇಲ್ಲಿರುವಂತಹ 5 ವಿಭಾಗ, ಸಂಧಿ, ಹಾಗೆ ವಿಗ್ರಹ ವಾಕ್ಯ ಅಥವಾ ಸಮಾಸ, ಕೃದಂತ, ಪ್ರಯೋಗ ಪರಿವರ್ತನೆ, ಅಲಂಕಾರ, ಈ ರೀತಿಯಾಗಿ 5 ವಿಭಾಗವನ್ನ ನಾವು ನೋಡ್ತಾ ಹೋಗೋಣ. ನಮ್ಮ ದ್ವಿತೀಯ PUC ಟೆಕ್ಸ್ಟ್ ಬುಕ್ ನ ಯಾವ ವರ್ಕ್ ಬುಕ್ ಇದೆಯೋ ಅವುಗಳನ್ನ ಎಲ್ಲವನ್ನು ಕೂಡ ಒಟ್ಟಾಗಿ, ಸಂಧಿಯನ್ನ ಒಂದೇ ಕಡೆಗೆ, ಸಮಾಸವನ್ನು ಒಂದೇ ಕಡೆಗೆ, ಆ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದೆ. ವಿದ್ಯಾರ್ಥಿಗಳಿಗೆ ಇದು ಎಕ್ಸಾಮಿಗೆ ತುಂಬಾ ಅನುಕೂಲ ಆಗುತ್ತೆ. ಇವುಗಳನ್ನ ವಿದ್ಯಾರ್ಥಿಗಳು ನೋಡಿ ಅರ್ಥೈಸಿಕೊಂಡ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ, ಆನ್ಯುವಲ್ ಎಕ್ಸಾಮ್ನಲ್ಲಿ 9ಕ್ಕೆ 9 ಅಂಕಗಳನ್ನು, ಮುಂಬರುವಂತ ಎಕ್ಸಾಮ್ನಲ್ಲಿ 9ಕ್ಕೆ 9 ಅಂಕಗಳನ್ನ ಪಡ್ಕೊಳ್ಬಹುದು. ಹಾಗಾಗಿ ಇದು ತುಂಬಾ ಮಹತ್ವವಾದಂತಹ ಒಂದು ಭಾಗ, ಗ್ರಾಮರ್ ಪಾರ್ಟ್. ಇದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಂಧಿಂ ವಿಭಜತ ಸಂಧಿಂ ಯೋಜಯತ ಅಂತ ಈ ರೀತಿಯಲ್ಲಿ ಇರುತ್ತೆ. ಪಾರ್ಟ್ ಡಿ ಅಂತ ಕೊಟ್ಕೊಂಡು ಮೇನ್ ಕ್ವಶನ್ ನಂಬರ್ 8, ಸಬ್ ಕ್ವಶನ್ ನಂಬರ್ 38, ಸಂಧಿಂ ವಿಭಜತ ಸಂಧಿಂ ಯೋಜಯತ ಅಂತ. ಸವರ್ಣ ದೀರ್ಘ ಸಂಧಿಯ ಯಾವೆಲ್ಲ ಉದಾಹರಣೆಗಳಿದೆಯೋ ಅವುಗಳನ್ನ ನಾವು ಮೊದಲು ನೋಡ್ತಾ ಹೋಗೋಣ. ಇದೆಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು. ಕೇಳುವಂತಹ ಒಂದು ಪ್ರಶ್ನೆಗಳು. ಭೀಷಣಾಕೃತಿ, ಭೀಷಣ ಅಧಿಕ್ ಆಕೃತಿ ಅಂತ ಬಿಡಿಸ್ಬೇಕು. ಆಕಾರಕ್ಕೆ ಆಕಾರ ಬಂದು ಆ ಅಂತ ಆಗಿದೆ, ಸವರ್ಣ ದೀರ್ಘ ಆಗಿದೆ. ವನಾನಿಲೇನ, ವನ ಅಧಿಕ್ ಅನಿಲೇನ, ವನಾನಿಲೇನ. ಇಲ್ಲೂ ಕೂಡ ಹಾಗೆ ಅಕಾರಕ್ಕೆ ಅಕಾರ ಬಂದು ಆಕಾರ ಆಗಿದೆ. ವಹಂತೀವ, ವಹಂತಿ ಅಧಿಕ್ ಇವ, ವಹಂತೀವ. ಆನನಾರವಿಂದೆ, ಆನನ ಅಧಿಕ್ ಅರವಿಂದೆ, ಅಕಾರಕ್ಕೆ ಅಕಾರ ಬಂದಿದೆ. ಯದೀಹ, ಯದಿ ಅಧಿಕ್ ಇಹ, ಯದೀಹ. ವಿಷಯಾಮಿಷಂ, ವಿಷಯ ಅಧಿಕ್ ಆಮಿಷಂ, ವಿಷಯಾಮಿಷಂ. ತುಂಬಾ ಸರಳವಾಗಿದೆ. ಸವರ್ಣ ದೀರ್ಘ ಸಂಧಿ ತುಂಬಾ ಸರಳವಾಗಿದೆ. ನಾವು ಮತ್ತೆ ಬಿಡಿಸಿ ಹೇಳಲಿಕ್ಕೆ ಹೋಗುದಿಲ್ಲ. ಇಕಾರಕ್ಕೆ ಇಕಾರ ಬರುವಂತಹದ್ದು, ಅಕಾರಕ್ಕೆ ಆಕಾರ ಬರುವಂತಹದ್ದು, ಒಟ್ಟಿನಲ್ಲಿ ದೀರ್ಘ. ಹಾಗೆ ಭಿಕ್ಷಾಟನಂ, ಭಿಕ್ಷಾ ಅಧಿಕ್ ಅಟನಂ. ಈ ರೀತಿಯಲ್ಲಿ ಸಂಧಿಯನ್ನು ಕೊಟ್ಟಾಗ ಬಿಡಿಸಿ ಬರೆಯುವಂಥದ್ದು ಹೀಗೆ, ಸಂಧಿ ಬಿಡಿಸಿ ಕೊಟ್ಟಾಗ ಕೂಡಿಸಿ ಬರೆಯುವಂಥದ್ದು ಹೇಗೆ, ಈ ರೀತಿಯಲ್ಲಿ 3 ಇದೆ ಸವರ್ಣ ದೀರ್ಘ ಸಂಧಿಯದ್ದು. ನೋಡ್ತಾ ಹೋಗಿ. ದುಃಖೇನ ಅಧಿಕ್ ಅಹಂ ಅಂತ ಕೊಟ್ರೆ ದುಃಖೇನಾಹಂ ಅಂತ ಮಾಡಬೇಕು. ಸರ್ವಸ್ಯ ಅಧಿಕ್ ಆರ್ತ್ರಿಂ ಅಂತ ಕೊಟ್ರೆ ಸರ್ವಸ್ಯಾರ್ತ್ರಿಂ ಅಂತ ಬರೀಬೇಕು. ಅಸ್ತ್ರ ಅಧಿಕ್ ಅಭ್ಯಾಸ ಅಂತ ಕೊಟ್ರೆ ಅಸ್ತ್ರಾಭ್ಯಾಸ ಅಂತ ಬರೀಬೇಕು. ಈ ರೀತಿಯಲ್ಲಿ ಸವರ್ಣ ದೀರ್ಘ ಸಂಧಿ. ಇವುಗಳಲ್ಲಿ ಯಾವುದೇ ಒಂದನ್ನ, ಏನು 5ರಲ್ಲಿ ಒಂದನ್ನ ಕೇಳ್ತಾನೆ. 38ನೇ ಕ್ವಶನ್. ಅವುಗಳಲ್ಲಿ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿಯದ್ದೇ ಕೇಳುವಂತಹದ್ದು ಸಾಮಾನ್ಯವಾಗಿ. ಈಗ ನೋಡಿರುವಂತಹ ಒಂದನ್ನ ಖಂಡಿತವಾಗಿ ಕೇಳ್ತಾನೆ. 2 ಗುಣಸಂಧಿಯ ಯಾವೆಲ್ಲ ಉದಾಹರಣೆ ಇದೆ ನೋಡ್ತಾ ಹೋಗೋಣ. ತಥೇತಿ ಎನ್ನುವಂತಹದ್ದು ಮೊದಲನೇ ಉದಾಹರಣೆ. ಅದನ್ನು ಬಿಡಿಸುವ ಕ್ರಮ ತಥಾ ಅಧಿಕ್ ಇತಿ. ನೋತ್ಸಹೆ, ನ ಅಧಿಕ್ ಉತ್ಸಹೆ. ಆಕಾರಕ್ಕೆ ಇಕಾರ ಬಂದು ಏಕಾರ ಆಗಿದೆ, ಅಕಾರಕ್ಕೆ ಉಕಾರ ಬಂದು ಓಕಾರ ಆಗಿದೆ. ಮಮ ಅಧಿಕ್ ಊರುದ್ವಯಂ, ಮಮೋರುದ್ವಯಂ. ಅಕಾರಕ್ಕೆ ಉಕಾರ ಬಂದು ಓಕಾರ ಆಗಿದೆ. ಮಮೋರುದ್ವಯಂ.
ಮೂರನೇದಾಗಿರುವಂತಹದ್ದು ವೃದ್ಧಿ ಸಂಧಿ. ಏಕೈಕಂ, ಏಕ ಅಧಿಕ್ ಏಕಂ, ಅಕಾರಕ್ಕೆ ಏಕಾರ ಬಂದು ಐಕಾರ ಆಗಿದೆ. ಆದಾಯೈತಾಂ, ಆದಾಯ ಅಧಿಕ್ ಏತಾಂ, ಆದಾಯೈತಾಂ. ನೈತತ್, ನ ಅಧಿಕ್ ಏತತ್, ನೈತತ್. ಮಯೈವಂ, ಮಯಾ ಅಧಿಕ್ ಏವಂ. ಪಶ್ಯತ ಅಧಿಕ್ ಏನಂ, ಕೂಡಿಸಿ ಬರೆಯುವಂತಹದ್ದು ಪಶ್ಯತೈನಂ. ತಥಾ ಅಧಿಕ್ ಏವ ತಥೈವ. ಗ್ರಾಮಸ್ಯ ಅಧಿಕ್ ಏವ ಗ್ರಾಮಸ್ಯೈವ. ಎಂಡ್ ಸಂಧಿಯ ಉದಾಹರಣೆಗಳನ್ನು ನೋಡಿ. ಖಲ್ವನ್ಯತ್ರ, ಖಲು ಅಧಿಕ್ ಅನ್ಯತ್ರ. ಕಿಮಪ್ಯಾಶ್ಚರ್ಯಂ, ಕಿಮಪಿ ಅಧಿಕ್ ಆಶ್ಚರ್ಯಂ. ಇಲ್ಲಿ ಉಕಾರಕ್ಕೆ ವಕಾರ ಬಂದಿದೆ, ಹಾಗೆ ಇಕಾರಕ್ಕೆ ಇಲ್ಲಿ ಯಕಾರ ಬಂದಿದೆ. ಎಂಡ್ ಸಂಧಿ. ತೂ ಅಧಿಕ್ ಅಗಮ್ಯಾಹ ತ್ವಗಮ್ಯಾಹ. ಉಕಾರಕ್ಕೆ ವಕಾರ ಬಂದಿದೆ. ಹಿ ಅಧಿಕ್ ಅಕಾಲೆ ಅಂತ ಕೊಟ್ಟಾಗ ಹ್ಯಕಾಲೆ, ಇಕಾರಕ್ಕೆ ಯಕಾರ ಬಂದಿದೆ. ವಯಸ್ಸಿ ಅಧಿಕ್ ಏವ ವಯಸ್ಸೇವ. ಈ ರೀತಿಯಲ್ಲಿ ಎಂಡ್ ಸಂಧಿಯ ಉದಾಹರಣೆಗಳು. ಐದನೇದಾಗಿರುವಂತಹದ್ದು ಪೂರ್ವರೂಪ ಸಂಧಿ. ದ್ವೀಪೋಗ್ಯಂ, ದ್ವೀಪೋ ಅಧಿಕ್ ಅಯಂ, ದ್ವೀಪೋಗ್ಯಂ. ಸರ್ವೋಪಿ, ಸರ್ವೋ ಅಧಿಕ್ ಅಪಿ. ವಿದ್ಯಾರ್ಥಿಗಳು ಗಮನಿಸಬೇಕು, ಅವಗ್ರಹ ಚಿಹ್ನೆ ಈ ರೀತಿಯಾಗಿದ್ರೆ ಇದು ಪೂರ್ವರೂಪ ಸಂಧಿ ಅಂತ ನಮಗೆ ಲೆಕ್ಕ ಗೊತ್ತಿರುವಂತಹದ್ದು. ಇದು ಬಿಡಿಸ್ಲಿಕ್ಕೂ ಕೂಡ ತುಂಬಾ ಸುಲಭ. ಇಲ್ಲಿ ಆಂಗ್ಲ ಭಾಷೆಯ ಏನು ಎಸ್ ಈ ರೀತಿಯಲ್ಲಿರುವಂತಹದ್ದನ್ನ ಇಲ್ಲಿ ಅ ಮಾಡ್ಬಿಟ್ರೆ ಆಯ್ತು ಅಷ್ಟೇ, ಮತ್ತೇನು ಕೂಡ ಇಲ್ಲ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ತುಂಬಾ ಸುಲಭವಾಗಿ ಬರೆಯಬಹುದು. ಗಣ್ಯೋಸ್ಮಿ, ಗಣ್ಯೋ ಅಧಿಕ್ ಅಸ್ಮಿ. ಪಶವೋ ಅಧಿಕ್ ಅಪಿ. ಕೂಡಿಸಿ ಬರೆಯೋದು ಹೇಗೆ ಅಂತ. ಇಲ್ಲಿ ಅಕಾರ ಇದ್ದಲ್ಲಿ ಅವಗ್ರಹ ಚಿಹ್ನೆ ಇಡಬೇಕು ಅಷ್ಟೇ, ಮತ್ತೇನಿಲ್ಲ. ಪಶವೋಪಿ ಹೀಗೆ. ಅವಿಶ್ರಮೋ ಅಧಿಕ್ ಅಯಂ ಅವಿಶ್ರಮೋ ಯಂ. ಸರ್ವೇ ಅಧಿಕ್ ಅಪಿ ಸರ್ವೇಪಿ. ಸರ್ವೋ ಅಧಿಕ್ ಅಪಿ ಸರ್ವೋಪಿ. ಶಕ್ತೋ ಅಧಿಕ್ ಅಸಿ ಶಕ್ತೋಸಿ. ನೋಡಿ, ಒಂದನ್ನ ಕೇಳ್ತಾನೆ, ಹೀಗೆ ಯಾವುದೇ ಇವುಗಳಲ್ಲಿ ಒಂದನ್ನ ಕೇಳ್ತಾನೆ. ಷ್ಟುತ್ವ ಸಂಧಿ. ಭರಣಾಚ, ಚ ಅಂತ ಆಗ್ಬೇಕು ಇಲ್ಲಿ, ಭರಣಾಚ ಅಂತ. ಭರಣಾತ್ ಅಧಿಕ್ ಚ, ಭರಣಾಚ. ತಾವಚ್ಚ, ತಾವತ್ ಅಧಿಕ್ ಚ. ಷ್ಟುತ್ವ ಸಂಧಿ ಇದು. ತಕಾರಕ್ಕೆ ಚಕಾರ ಬಂದಿದೆ, ಗಮನಿಸಬೇಕು. ಶಶವಚ್ಚ, ಶಶವಚ್ಚ, ಶಶವತ್ ಅಧಿಕ್ ಚ. ಸಿಂಹವತ್ ಅಧಿಕ್ ಚ ಅಂತ ಕೊಟ್ಟಾಗ ಇಲ್ಲಿ ತಕಾರಕ್ಕೆ ಚಕಾರ ಮಾಡ್ರಾಯ್ತು, ಸಿಂಹವಚ್ಚ. ಹೀನಶ್ಚ, ಹೀನಃ ಅಧಿಕ್ ಚ. ಇಲ್ಲಿ ಎರಡು ರೀತಿಯಲ್ಲಿ ಬರಬಹುದು, ಹೀನಸ್ ಅಧಿಕ್ ಚ ಅಂತ ಕೂಡ ಬರಬಹುದು, ಹೀನಶ್ಚ. ವಿಂಧ್ಯ ಅಧಿಕ್ ಚ ವಿಂಧ್ಯಶ್ಚ. ಧೌತಃ ಅಧಿಕ್ ಚ ಧೌತಶ್ಚ. ಜಸ್ತ್ವ ಸಂಧಿಯನ್ನ ನೋಡ್ತಾ ಹೋಗೋಣ. ಅರ್ಥ ಯಾವುದೇ ಸಂಧಿಯ ಹೆಸರನ್ನ ಬರ್ಲಿಕ್ಕಿಲ್ಲ, ನಾನು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅಂದ್ರೆ ನಿಮ್ಮ ಅನುಕೂಲಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ವಿಭಾಗ ಮಾಡಿರುವಂತಹದ್ದು. ತುಂಬಾ ಸುಲಭವಾಗುತ್ತೆ ಇದು. ಇದನ್ನು ನಾವು ಒಮ್ಮೆ ನೋಡಿ ಅರ್ಥೈಸಿಕೊಂಡು ಹೋದ್ರೆ ಪರೀಕ್ಷೆಯಲ್ಲಿ ಆ ಒಂದು ಶಬ್ದ ಕೊಟ್ಟುಕೊಳ್ಳೆ ತಕ್ಷಣದಲ್ಲಿ ನಾವು ಬರೆಯಬಹುದು. ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಅರ್ಥವಿದ್ ರಾಜ, ಅರ್ಥವಿತ್ ಅಧಿಕ್ ರಾಜ. ತಕಾರಕ್ಕೆ ದಕಾರ, ಮೂರನೇ ಅಕ್ಷರ ಜಸ್ತ್ವ ತಂದಿ ಬಂದಿದೆ. ಪ್ರಾಗೇವ, ಪ್ರಾಕ್ ಅಧಿಕೇವ. ಹೀಗೆ ಕೊಟ್ಟಂತಹ ಸಂದರ್ಭ ಮೊದಲನೇ ಅಕ್ಷರವಾಗಿ ಬಿಡಿಸಲಾಯಿತು. ಕಕಾರ ಮೊದಲನೇ ಅಕ್ಷರ, ಹಾಗಾಗಿ ಈ ರೀತಿಯಲ್ಲಿದೆ. ತದ್ರೂಪಂ, ತತ್ ಅಧಿಕ್ ರೂಪಂ. ಈ ರೀತಿಯಲ್ಲಿ. ಬಾಲ್ಯಾದೇವ, ಬಾಲ್ಯಾತ್ ಅಧಿಕ್ ಏವ. ಕಶ್ಚಿತ್ ಅಧಿಕ್ ಆಸೀತ್. ಸಂಧಿ ಮಾಡುವಂತಹದ್ದು. ತಕಾರ ಹೀಗೆ ಇದ್ರೆ ಅದರ ಮೂರನೇ ಅಕ್ಷರ ಕಶ್ಚಿದಾಸೀತ್ ಈ ರೀತಿಯಲ್ಲಿ ಸೇರಿಸಬೇಕು. ತತ್ ಅಧಿಕ್ ವಿರುದ್ಧಂ ತದ್ವಿರುದ್ಧಂ. ಯತ್ ಅಧಿಕ್ ಅಹಂ ಯದಹಂ ಮೂರನೇ ಅಕ್ಷರ. ಕಿಯತ್ ಅಧಿಕ್ ಧನಂ ಕಿಯತ್ ಧನಂ ಈ ರೀತಿಯಲ್ಲಿ ಸೇರಿಸಬೇಕು. ಇನ್ನು ಅನುನಾಸಿಕ ಸಂಧಿ. ಯಾವನ್ ನಿಯೋಗಂ ಅಂತ ಹೀಗೆ ಕೊಟ್ಟಾಗ ಯಾವತ್ ಅಧಿಕ್ ನಿಯೋಗಂ. ಅನುನಾಸಿಕ ವ್ಯಂಜನಕ್ಕೆ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ ಪರವಾದಂತಹ ಸಂದರ್ಭದಲ್ಲಿ ಆ ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರವೇ ಆದೇಶವಾಗಿ ಬರುತ್ತೆ. ಹಾಗಾಗಿ ನಕಾರ ಇಲ್ಲಿ ಬಂದಿದೆ. ಬಿಡಿಸಿ ಬರೆಯುವಂತಹದ್ದು ಮೊದಲನೇ ಅಕ್ಷರದಿಂದ ಬಿಡಿಸಿ ಬರೆದ್ರಾಯ್ತು, ಮತ್ತೇನಿಲ್ಲ. ಏತನ್ ನಗೇತ್, ಏತತ್ ನಗೇತ್. ವಿಸರ್ಗ ಸಂಧಿ. ವಿಸರ್ಗ ಸಂಧಿ. ಪಿತುರನಂತರಂ,
ಪಿತುಹು ಅದಿಕ್ ಅನಂತರಂ. ಇಲ್ಲಿ ರಕಾರ ಕಾಣ್ತಾ ಇದೆ, ವಿಸರ್ಗಸ್ಯ ರೇಫಃ, ಇಲ್ಲಿ ರಕಾರ ಬಂದಿದೆ, ಹಾಗಾಗಿ ಇಲ್ಲಿ ವಿಸರ್ಗವನ್ನ ಬಿಡಿಸಿ ಈ ರೀತಿಯಲ್ಲಿ ಬಿಡಿಸಿ ಬರೆದಲಾಯ್ತು. ರತೇರಿವ, ಇಲ್ಲೂ ಕೂಡ ನೋಡಿ ರಕಾರ ರೇಫ ಕಾಣ್ತಾ ಇದೆ, ಇಲ್ಲಿ ವಿಸರ್ಗ ಮಾಡಿ ಇಟ್ರಾಯ್ತು, ರತೇಹಿ ಅದಿಕ್ ಇವ ಅಂತ. ಹೀಗೆ ಬಿಡಿಸಿಕೊಟ್ಟಂತ ಸಂದರ್ಭದಲ್ಲಿ ಭೃತ್ಯೈಹಿ ಆನಾಯ ಭೃತ್ಯೈರಾನಾಯ ವಿಸರ್ಗಸ್ಯ ರೇಪಃ. ಮಕರ ಕೇತು ಅದಿಕ್ ಉತ್ಪಾದಿತ, ಇಲ್ಲಿ ರುಕಾರ ಮಾಡಬೇಕು ವಿಸರ್ಗ ಇದ್ದಲ್ಲಿ, ಅರ್ಧರಕಾರ ರೇಪ ಅದು, ಮಕರ ಕೇತು ಉತ್ಪಾದಿತ. ಜ್ಞೇಯಾ ಅದಿಕ್ತೆ ಅಂತ ಕೊಟ್ಟಾಗ ವಿಸರ್ಗಸ್ಯ ಸಕಾರ ಇದು, ಜ್ಞೇಯಾಸ್ತೆ ಈ ರೀತಿಯಲ್ಲಿ ಸ ಇಟ್ರಾಯ್ತು. ಅಧಃ ಅದಿಕ್ ತೂಷ್ಣಿಂ, ಇಲ್ಲೂ ಕೂಡ ಹಾಗೆ ವಿಸರ್ಗಸ್ಯ ಸಕಾರ, ಅಧಸ್ತೂಷ್ಣಿಂ ಸಕಾರ ಇಟ್ರಾಯ್ತು. ಕ್ಷಿತಿಪ ಅದಿಕ್ ತಥಾ ಕ್ಷಿತಿಪಸ್ ತಥಾ ಈ ರೀತಿಯಲ್ಲಿ ಸಕಾರ ಇಡಬೇಕು. ಮುಂದುವರಿದು ತತಃ ಅದಿಕ್ ತತಃ ತತಸ್ತತಃ, ಇದು ಕೇಳುವಂತ ಒಂದು ಪ್ರಶ್ನೆ. ದೇವಾಹ ಅದಿಕ್ತೆ ದೇವಾಸ್ತೆ, ಕ್ರತಯ ಅದಿಕ್ತು ಕ್ರತಯಸ್ತು ಈ ರೀತಿಯಲ್ಲಿ. ಹಾಗಾದ್ರೆ ಸಂಧಿಯಲ್ಲಿ ಯಾವ ಸಂಧಿಗನ್ನ ಸಾಮಾನ್ಯವಾಗಿ ಕೇಳಬಹುದಾದಂತ ಸಂಧಿಗಳು ಯಾವುದು 5ರಲ್ಲಿ ಅಂತ ನಾವು ಪುನಃ ನೋಡ್ತಾ ಹೋಗೋಣ. ಭೀಷಣಾಕೃತಿ ವನಾನಿಲೇನ ಆನನಾರವಿಂದೆ ವಿಷಯಾಮಿಷಂ ಇದೆಲ್ಲ ಕೇಳುವಂತ ಒಂದು ಪ್ರಶ್ನೆ. ಭಿಕ್ಷಾಟನಂ ಇದೆಲ್ಲ ಕೇಳುವಂತ ಪ್ರಶ್ನೆ. ತಥೇತಿ ನೋತ್ಸಹೆ ಇದೆಲ್ಲ ಕೇಳುವಂತ ಪ್ರಶ್ನೆ. ಏಕೈಕಂ, ಹಾಗೆ ನೈತತ್ ಮಯೈವ ಇದೆಲ್ಲ ಕೇಳುವಂತ ಪ್ರಶ್ನೆ. ಹಾಗೆ ಖಲ್ವನ್ಯತ್ರ ಕಿಮಪ್ಯಾಶ್ಚರ್ಯಂ ಇದೆಲ್ಲ ಕೇಳುವಂತ ಪ್ರಶ್ನೆ. ಸರ್ವೋಪಿ ದ್ವೀಪೋಗ್ಯಂ, ಅದೇ ರೀತಿಯಲ್ಲಿ ಅವಿಶ್ರಮೋಯಂ, ಸರ್ವೋ ಅಧಿಕಪಿ ಹೀಗೆ ಬಿಡಿಸಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡಿಸಿ ಬರಬೇಕು, ಇದೆಲ್ಲ ಕೇಳುವಂತ ಪ್ರಶ್ನೆ. ಭರಣಾಚ್ಚ ತಾವಚ್ಚ ಇದೆಲ್ಲ ಕೇಳುವಂತ ಪ್ರಶ್ನೆ. ಶಶವಚ್ಚ ಕೂಡ ಕೇಳುವಂತ ಪ್ರಶ್ನೆ. ಪ್ರಾಗೇವ ಕೇಳುವಂತ ಒಂದು ಪ್ರಶ್ನೆ. ಬಾಲ್ಯಾದೇವ ಎನ್ನುವಂತದ್ದು ಕೇಳುವಂತ ಒಂದು ಪ್ರಶ್ನೆ. ಯಾವನ್ನಿಯೋಗಂ ಕೇಳುವಂತ ಒಂದು ಪ್ರಶ್ನೆ. ಪಿತೂರನಂತರಂ ಇಲ್ಲಿ ಸಾಮಾನ್ಯವಾಗಿ ಬಿಡಿಸ್ಕೊಡ್ತಾನೆ ಈ ಒಂದು ಇದ್ರೊಳಗೆ. ಜ್ಞೇಯಾಸ್ತೆ ಕೇಳುವಂತ ಪ್ರಶ್ನೆ. ಅಧಸ್ತೂಷ್ಣಿಂ ಕೇಳುವಂತ ಪ್ರಶ್ನೆ. ಕ್ಷಿತಿಪಸ್ ತಥಾ ಕ್ಷಿತಿಪಹಾದಿಕ್ ತಥಾ ಅಂತ ಹೀಗೆ ಬಿಡಿಸ್ಕೊಡ್ತಾನೆ, ಕೂಡಿಸಿ ಬರಬೇಕು, ಇದೆಲ್ಲ ಕೇಳುವಂತ ಪ್ರಶ್ನೆಗಳು. ಇದು ಕೂಡ ಕೇಳುವಂತ ಪ್ರಶ್ನೆ. ತತಹಾದಿಕ್ ತತಃ ಕೇಳುವಂತ ಪ್ರಶ್ನೆ. ದೇವಾಹಾದಿಕ್ತೆ ಕೇಳುವಂತ ಪ್ರಶ್ನೆ. ಇಷ್ಟನ್ನ ವಿದ್ಯಾರ್ಥಿಗಳು ಸರಿಯಾಗಿ ನೋಡ್ಕೊಳ್ಬೇಕು. ಇನ್ನು 39ನೇ ಕ್ವಶನ್, ವಿಗ್ರಹ ವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ. ಸಮಾಸ ಪದವನ್ನು ಕೊಟ್ಟಾಗ ವಿಗ್ರಹ ವಾಕ್ಯ ಬರಬೇಕು. ವಿಗ್ರಹ ವಾಕ್ಯವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಮಾಸವನ್ನು ಮಾಡಬೇಕು. ಒಟ್ಟು ಇಲ್ಲೂ ಕೂಡ ಹಾಗೆ ಯಾವುದೇ 3 ಬರಲಿಕ್ಕೆ ಒಟ್ಟು 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಈ ಒಂದು ವಿಭಾಗದಲ್ಲಿ 5 ಬರಬೇಕು ವಿದ್ಯಾರ್ಥಿಗಳು, ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ತತ್ಪುರುಷ ಸಮಾಸ. ಪುರಾಣ ಭಾರತಂ, ಪುರಾಣೇಶು ವರ್ಣಿತಂ ಭಾರತಂ, ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟ ಭಾರತ. ಸಾಗರ ಸಂವೃತಃ, ಸಾಗರೈಹಿ ಸಂವೃತಃ, ಸಾಗರಗಳಿಂದ ಆವೃತವಾದ. ಪರಾನುಗ್ರಹ, ಪರಸ್ಮೈ ಅಂತ ಆಗ್ಬೇಕು ಇಲ್ಲಿ, ಪರಸ್ಮೈ ಅನುಗ್ರಹ. ರಾಜಪುತ್ರ, ರಾಜ್ಞಃ ಪುತ್ರ, ರಾಜನ ಮಗ. ಜಾಹ್ನವಿ ತಟೆ, ಜಾಹ್ನವ್ಯಾಹ ಗಂಗೆಯ ತಟೆ, ತಟದಲ್ಲಿ. ಶೌರ್ಯಗಾಥ, ಶೌರ್ಯಸ್ಯ ಗಾಥ, ಶೌರ್ಯದ ಕಥೆ. ಚಿಂತನ ಪದ್ಧತಿ, ಚಿಂತನಸ್ಯ ಪದ್ಧತಿ, ಚಿಂತನದ ಪದ್ಧತಿ, ಚಿಂತನೆಯ ಪದ್ಧತಿ ಅಂತ. ಜ್ಞಾನದಾಹ, ಜ್ಞಾನಸ್ಯ ದಾಹ, ಜ್ಞಾನದ ಹಸಿವು. ಮುನಿಕುಮಾರಕಂ, ಮುನೇಹೆ ಮುನಿಯ ಕುಮಾರಕಂ ಮಗ. ಸುರಭಿ ಪರಿಮಳ, ಸುರಭೇಹೆ ಪರಿಮಳ, ಸುರಭಿಯ ಪರಿಮಳ ಎನ್ನುವ ಅರ್ಥ. ವಸ್ತ್ರಾಪಣ, ವಸ್ತ್ರಸ್ಯ ಆಪಣ, ಇಲ್ಲಿ ವಸ್ತ್ರಾಣಂ ಕೂಡ ಆಗತ್ತೆ, ನೆನ್ಪಿಟ್ಕೊಳ್ಬೇಕು. ಹಾಗೆ ಬರೆದ್ರು ಕೂಡ ಸರಿ. ವಸ್ತ್ರ ಬಟ್ಟೆಯ ಅಂಗಡಿ. ಜ್ಞಾನ ಭಂಡಾರ, ಜ್ಞಾನಸ್ಯ ಭಂಡಾರ, ಜ್ಞಾನದ ಭಂಡಾರ. ನಿದ್ರಾಭಂಗ, ನಿದ್ರಾಯಾ ಭಂಗ, ನಿದ್ರೆಯ ಭಂಗ, ಅದಕ್ಕೆ ಅಡ್ಡಿ ಉಂಟು ಮಾಡುವುದು ಅಂತ. ಧೇನು ಸಹಸ್ರಂ, ಧೇನೂನಾಂ ಸಹಸ್ರಂ, ಗೋವುಗಳು 1000 ಇರುವಂತಹದ್ದು ಎನ್ನುವ ಅರ್ಥದಲ್ಲಿ. ವಧ್ಯಶಿಲ, ವಧ್ಯಾಯ ಶಿಲ, ವಧಿಸಲ್ಪಡುವವನಿಗಾಗಿ ಅಂದ್ರೆ ಯಾರು ಕೊಲ್ಲಲ್ಪಡ್ತಾನೋ ಅವನಿಗೋಸ್ಕರ ಇರುವಂತಹ ಶಿಲೆ ಅಂತ ಅರ್ಥ. ಈ ರೀತಿಯಲ್ಲಿ ಸಮಾಸ ಪದ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ವಿಗ್ರಹ ವಾಕ್ಯ ಮಾಡಬೇಕು. ಈಗ ವಿಗ್ರಹ ವಾಕ್ಯ ಕೊಟ್ಟಾಗ ಹೇಗೆ ಸಮಾಸ ಮಾಡಬೇಕು ಎನ್ನುವುದನ್ನು ನೋಡ್ತಾ ಹೋಗೋಣ. ಹಿಮವತಃ ದಕ್ಷಿಣಂ,
ಹಿಮಾಲಯದ ದಕ್ಷಿಣಕ್ಕೆ ಎನ್ನುವ, ಹಿಮಾಲಯದಿಂದ ದಕ್ಷಿಣಕ್ಕೆ, ಹಿಮಾಲಯ ದಕ್ಷಿಣಕ್ಕೆ, ಈ ರೀತಿ ಕುಡಿಸು, ಕನ್ನಡದಲ್ಲಿ ಹೇಳೋದು ಕಷ್ಟ ಇದು. ಹಿಮವತ್ ದಕ್ಷಿಣಂ ಅಂತ ಬರೀಬೇಕು. ಗುರೋಹ ಉಪದೇಶ, ಗುರುವಿನ ಉಪದೇಶ, ಗುರೂಪದೇಶ. ಜೀವಾನಾಂ ಮಾರಣಂ, ಜೀವ ಮಾರಣಂ. ವಿದ್ಯಾರ್ಥಿಗಳು ಗಮನಿಸಬೇಕು, ಇಲ್ಲಿ ಈ ರೀತಿ ಕೊಟ್ರೆ ಸೇರಿಸೋದು ತುಂಬಾ ಸುಲಭ. ಈ ಯಾವ ಶಬ್ದ ಇದೆಯೋ, ಈಗ ಹಿಮವತಃ ಶಬ್ದ ಏನಿದೆಯೋ, ಹಿಮ ಎನ್ನುವಂತ ಶಬ್ದ, ಹಿಮವತ್ ಎನ್ನುವಂಥದ್ದು ಶಬ್ದ, ಅದನ್ನು ಇಲ್ಲಿಗೆ ಮುಂದಿನ ಶಬ್ದಕ್ಕೆ ಸೇರಿಸ್ರಾಯ್ತು. ಗುರೋಹ ಉಪದೇಶ ಇದ್ದಲ್ಲಿ ಗುರು ಎನ್ನುವುದು ಮುಖ್ಯ ಶಬ್ದ, ಇದಕ್ಕೆ ಸೇರಿಸ್ಬಿಟ್ರೆ ಆಯ್ತು ಗುರೂಪದೇಶ ಅಂತ. ಹೀಗೆ ಜೀವಾನಾಂ, ಜೀವ ಎನ್ನುವಂಥದ್ದು ಮೂಲ ಶಬ್ದ, ಪ್ರಾತಿಪದಿಕ ಅದು, ಜೀವ ಈ ರೀತಿಯಲ್ಲಿ ಸೇರಿಸ್ರಾಯ್ತು ಅಷ್ಟೇ, ಮತ್ತೇನು ಕೂಡ ಇಲ್ಲ. ಯೋಗಿನಃ ವೇಷಂ, ಯೋಗಿಯ ವೇಷ, ಯೋಗಿ ವೇಷಂ. ಗಾಂಧರ್ವೇಣ ವಿಧಿನ, ಗಾಂಧರ್ವ ವಿಧಿಯಿಂದ, ಗಾಂಧರ್ವ ವಿಧಿನ. ವಣಿಜಃ ಕನ್ಯಾ, ವ್ಯಾಪಾರಿಯ ಮಗಳು, ವ್ಯಾಪಾರಿ ಮಗಳು. ಭಾರ್ಗವಸ್ಯ ಅಸ್ತ್ರಂ, ಭಾರ್ಗವ ಅಂದ್ರೆ ಪರಶುರಾಮರ ಅಸ್ತ್ರವು, ಭಾರ್ಗವಾಸ್ತ್ರಂ. ಗುರೋಹ ಪ್ರಸಾದಂ, ಗುರುಪ್ರಸಾದಂ, ಗುರುವಿನ ಅನುಗ್ರಹ ಎನ್ನುವ ಅರ್ಥದಲ್ಲಿ ಗುರುಪ್ರಸಾದಂ. ಜನೈಹಿ ಆಕಿರಣ, ಜನರಿಂದ ಕೂಡಿರುವ ಜನಾಕಿರಣಂ. ಕಾಮಧೇನ್ಮೋಹ ಗುಣಾಹ, ಕಾಮಧೇನುವಿನ ಗುಣಗಳು, ಗುಣ, ಕಾಮಧೇನು ಗುಣಾಹ. ಮಾತ್ರಾ ಸದೃಶಿ, ತಾಯಿಗೆ ಸಮ, ಮಾತೃ ಸದೃಶಿ. ಧೇನೂನಾಂ ಸಹಸ್ರಂ, ಧೇನು ಸಹಸ್ರಂ ಬಂದಿದೆ ಇದು. ಅರಣ್ಯಸ್ಯ ಮಾರ್ಜಾರಃ, ಕಾಡಿನ ಬೆಕ್ಕು, ಕಾಡು ಬೆಕ್ಕು, ಅರಣ್ಯ ಮಾರ್ಜಾರಃ. ಹಸ್ತಾತ್ ಚ್ಯುತಾನ್, ಕೈಯಿಂದ ಜಾರಿದ, ಹಸ್ತಚ್ಯುತಾನ್, ಕೈ ಜಾರಿದ. ಸ್ವಸ್ಯ ಜನ್ಮಸ್ಥಾನಂ, ಸ್ವಜನ್ಮಸ್ಥಾನಂ, ತನ್ನ ಜನ್ಮಸ್ಥಳ. ರಾಷ್ಟ್ರಸ್ಯ ಕವಿ, ರಾಷ್ಟ್ರದ ಕವಿ, ರಾಷ್ಟ್ರಕವಿ. ಇನ್ನು ಇದಿಷ್ಟು ಏನು ತತ್ಪುರುಷ ಸಮಾಸ ಆದ್ರೆ, ನಿಮ್ಮ ವರ್ಕ್ ಬುಕ್ ನಲ್ಲಿರುವಂತ ಎಲ್ಲವನ್ನು ಕೂಡ ಒಟ್ಟು ಮಾಡಿ ನಾನು ಮಾಡಿದ್ದೇನೆ, ತುಂಬಾ ವರ್ಕ್ ಆಗಿದೆ ಇದಕ್ಕೆ. ಹಾಗೆ ಕರ್ಮಧಾರೆ ಸಮಾಸವನ್ನು ಒಂದು ಕಡೆಗೆ ತಂದಿದ್ದೇನೆ. ಮನುಜಃ ಪಶುಹು ಇವ, ಮನುಜನು ಪಶುವಿನಂತೆ, ಮನುಜ ಪಶುಹು ಅಂತ ಸೇರಿಸಿ ಬರಬೇಕು. ನರಾಹ ಏವ ವಿಗ್ರಹಾಹ, ಮನುಷ್ಯರೇ ವಿಗ್ರಹಗಳು, ನರ ವಿಗ್ರಹಾಹ. ಕರ್ಮಧಾರೆಯ. ಜ್ಯೇಷ್ಠಶ್ಚ ಅಸೌ ಪುತ್ರಶ್ಚ, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರನು. ಹಿರಿಯ ಮಗನು, ಹಿರಿಮಗನು. ಇಂದ್ರದ್ವೀಪ, ಇಂದ್ರ ಇತಿ ದ್ವೀಪ, ಇಂದ್ರ ಇತಿ ದ್ವೀಪ, ಇಂದ್ರದ್ವೀಪ, ಇಂದ್ರ ಎನ್ನುವ ಹೆಸರಿನ ದ್ವೀಪವು, ಇಂದ್ರದ್ವೀಪವು. ಕನ್ಯಾರತ್ನಂ, ಕನ್ಯಾ ಏವ ರತ್ನಂ, ಕನ್ಯೆಯೇ ರತ್ನವು. ಮಹಾಸೈನ್ಯಂ, ಮಹತ್ ಸೈನ್ಯಂ, ಇಷ್ಟೇ ಮಹತ್ ತತ್ ಸೈನ್ಯಂಚ ಅಂತ, ದೊಡ್ಡ ಸೈನ್ಯ ಎನ್ನುವ ಅರ್ಥ. ಕ್ರೋಧಾಗ್ನಿ, ಕ್ರೋಧ ಏವ ಅಗ್ನಿ, ಸಿಟ್ಟೇ ಅಗ್ನಿ, ಕ್ರೋಧಾಗ್ನಿ ಎನ್ನುವ ಅರ್ಥ. ಉತ್ಕಟೇಚ್ಛ, ಉತ್ಕಟ ಇಚ್ಛ, ಉತ್ಕಟವಾದ ಇಚ್ಛೆ, ಉತ್ಕಟೇಚ್ಛ. ಮುಖ ಕಮಲಂ, ಮುಖಂ ಏವ ಕಮಲಂ, ಮುಖವೇ ಕಮಲ, ಮುಖ ಕಮಲ. ಅಚ್ಚೋದ ಇತಿ ಸರಹ, ಸರಹ, ಅಚ್ಚೋದ ಎನ್ನುವ ಹೆಸರಿನ ಸರೋವರವು ಅಚ್ಚೋದ ಸರಹ. ಪರೋಪಕಾರ ಏವ ವ್ಯಾಪಾರ, ಪರೋಪಕಾರವೇ ವ್ಯಾಪಾರ, ಪರೋಪಕಾರ ವ್ಯಾಪಾರ. ದ್ವಂದ್ವ ಸಮಾಸ ಇದೆ. ಧೈರ್ಯಂಚ ಸ್ಥೈರ್ಯಂಚ ಸ್ವಾಭಿಮಾನಂಚ, ಧೈರ್ಯವೂ ಸ್ಥೈರ್ಯವೂ ಸ್ವಾಭಿಮಾನವು, ಧೈರ್ಯ ಸ್ಥೈರ್ಯ ಸ್ವಾಭಿಮಾನಾಹ ಅಂತ. ಕಾಮಕ್ರೋಧೌ, ಕಾಮಶ್ಚ ಕ್ರೋಧಶ್ಚ ಅಥವಾ ಕಾಮಃ ಚ ಕ್ರೋಧಃ ಚ, ಕಾಮಕ್ರೋಧೌ. ಇನ್ನು ನಂ ತತ್ಪುರುಷ ಅಂತ ಆಗ್ಬೇಕು ಇಲ್ಲಿ. ನಂ ತತ್ಪುರುಷ ಸಮಾಸ ಇದೆ, ಎರಡಿದೆ. ಅನುದ್ಧತಾಹ, ನ ಉದ್ಧತಾಹ, ಬಾಗೋದಿಲ್ಲ, ಬೀಗೋದಿಲ್ಲ ಎನ್ನುವ ಅರ್ಥ. ಅನವಶ್ಯಕಂ, ನ ಅವಶ್ಯಕಂ, ಅನವಶ್ಯಕಂ, ಅವಶ್ಯಕವಾಗಿ ಅಲ್ಲ ಎನ್ನುವ ಅರ್ಥ. ಎರಡಿದೆ, ನೆನ್ಪಿಟ್ಕೊಳ್ಬೇಕು. ಇನ್ನು ಬಹುರಿ ಸಮಾಸವನ್ನ ನೋಡುವುದಿದ್ರೆ, ಜಿತೇಂದ್ರಿಯ, ಜಿತಾನಿ ಇಂದ್ರಿಯಾಣಿ ಏನ ಸಹ, ಇಂದ್ರಿಯಗಳನ್ನು ಗೆದ್ದವನು ಯಾವನು ಅವನು, ಜಿತೇಂದ್ರಿಯ. ತಪೋಧನ, ತಪಃ ಏವ ಧನಂ ಯಸ್ಯ ಸಹ, ತಪಸ್ಸೇ ಧನವಾಗಿ ಉಳ್ಳವನು ಯಾವನೋ ಅವನು ತಪೋಧನನು. ಮುಕುಲಿತ ಲೋಚನ, ಮುಕುಲಿತೆ ಲೋಚನೆ ಯಸ್ಯಾಹ ಸಾ, ಮುಕುಲಿತೆ ಲೋಚನೆ, ಕಣ್ಣನ್ನ ಅರಳಿಸಿ ಆ ಒಂದು
ಮಾ ಶ್ವೇತೆ, ಕಣ್ಣನ್ನ ಅರಳಿಸಿ ಬಿಟ್ಟ ಕಣ್ಣನ್ನ ಹೊಂದಿದವಳು ಯಾವಳು ಅವಳು ಎನ್ನುವ ಅರ್ಥದಲ್ಲಿದೆ. ಹಾಗೆ ಕಮನೀಯಂ ರೂಪಂ ಯಸ್ಯಾಸ, ಕಮನೀಯ ರೂಪ, ಕಮನೀಯ ಸುಂದರವಾದಂಥ ರೂಪವನ್ನು ಹೊಂದಿರುವವಳು ಯಾವಳು ಅವಳು ಕಮನೀಯ ರೂಪ. ಪ್ರಾಪ್ತ ಸತ್ಪತಿ ಯಾ ಸಾ, ಸತ್ಪತಿಯನ್ನು ಪಡೆದವಳು ಯಾವಳೋ ಅವಳು ಪ್ರಾಪ್ತ ಸತ್ಪತಿ. ಧವಲ ಕೀರ್ತಿ ಯಸ್ಯ ಸಹ, ಮುಕ್ಕಿಲ್ಲದ ಅಥವಾ ಶುದ್ಧವಾದ ಪರಿಶುದ್ಧವಾದ ಕೀರ್ತಿಯನ್ನು ಹೊಂದಿದವನು ಯಾವನು ಅವನು ಧವಲ ಕೀರ್ತಿ. ಭಿನ್ನ ಸ್ಥಿತಿ ನ ಭವತಿ ಯಸ್ಯ ಸಹ ಅಭಿನ್ನ ಸ್ಥಿತಿ. ಸಾಮಾನ್ಯವಾಗಿ ಇದನ್ನು ಕೇಳುವುದಿಲ್ಲ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಅವ್ಯಯಭಾವ ಸಮಾಸ ನಿಮ್ಮ ವರ್ಕ್ ಬುಕ್ ನಲ್ಲಿ ಅಥವಾ ಗ್ರಾಮರ್ ಪಾಠಲ್ಲಿ ಹೀಗೆ ಬರುತ್ತೆ. ದೇಶಾಂತರಂ ಎನ್ನುವಂತಹದ್ದು ಒಂದು ಸಮಾಸ ಪದ. ಅನ್ಯ ದೇಶ, ಮತ್ತೊಂದು ದೇಶ, ದೇಶ ಅನ್ಯ ದೇಶ, ಮತ್ತೊಂದು ದೇಶ, ದೇಶಾಂತರಂ. ಅಹನಿ ಅಹನಿ, ದಿನವೂ ದಿನವೂ, ಪ್ರತ್ಯಹಂ ಪ್ರತಿದಿನವೂ ಎನ್ನುವ ಅರ್ಥ. ಅಭಿಜ್ಞಾಯತೆ ಅನೇನ ಇತಿ, ಇದರಿಂದ ಗುರುತು ಹಿಡಿಯಲ್ಪಡುತ್ತದೆ, ಅದಕ್ಕಾಗಿ ಅಭಿಜ್ಞಾನಂ. ಕ್ರಮಂ ಅನುಗಮ್ಯ, ಕ್ರಮವನ್ನು ಅನುಸರಿಸಿ, ಅನುಕ್ರಮಂ. ಸರಾಂಸಿ ಅಸ್ಯಾಹ ಸಂತಿ ಸರಸ್ವತ್ಯಃ, ಸರೋವಗಳು ಇವೆ ಎನ್ನುವ ಅರ್ಥದಲ್ಲಿ ಸರಸ್ವತಿ ನದಿಯ ಕುರಿತು ಇಲ್ಲಿ ಹೇಳಿರುವಂತಹದ್ದು, ಇದರ ಸಾಮಾನ್ಯವಾಗಿ ಕೇಳುವುದಿಲ್ಲ. ಹೀಗೆ ಸಮಾಸದಲ್ಲಿ ನಾವು ಈ ರೀತಿಯಲ್ಲಿ ನೋಡಿದ್ದೇವೆ. ಸಾಮಾನ್ಯವಾಗಿ ಕೇಳುವಂತಹದ್ದು ಯಾವುದು ಇವುಗಳಲ್ಲಿ ನೋಡ್ತಾ ಹೋಗೋಣ. ರಾಜಪುತ್ರ ಕೇಳುವಂತಹ ಸಮಾಸ, ಜಾಹ್ನವಿ ತಟೆ, ಶೌರ್ಯಸ್ಯ ಗಾತ ಇದೆಲ್ಲ ಕೇಳುವಂತಹ ಸಮಾಸಗಳು. ಜ್ಞಾನದಾಹ, ಹಾಗೆ ಸುರಭಿ ಪರಿ, ವಸ್ತ್ರಾಪಣಂ ಕೇಳುವಂತ ಒಂದು ಶಬ್ದ ಸಮಾಸ ಇದು. ಜ್ಞಾನ ಭಂಡಾರ ಕೇಳುವಂತ ಶಬ್ದ. ನಿದ್ರಾಭಂಗ ಕೇಳುವಂತ ಒಂದು ಪದ ಸಮಾಸ ಇದು. ಇನ್ನು ಬಿಡಿಸಿ ಕೊಡ್ತಾನೆ ಅಂದ್ರೆ ಹೀಗೆ ವಿಗ್ರಹ ವಾಕ್ಯವನ್ನು ಕೊಡ್ತಾನೆ, ಕೂಡಿಸಿ ಬರೀಬೇಕು. ಅಲ್ಲಿ ಗುರೋಹ ಉಪದೇಶ ಕೇಳುವಂತ ಒಂದು ಪದ. ಹಿಮವತಃ ದಕ್ಷಿಣಂ ಎನ್ನುವಂತಹದ್ದು ಕೂಡ ಕೇಳ್ತಾನೆ. ಜೀವಾನ ಮಾರಣಂ ಕೂಡ ಕೇಳ್ತಾನೆ. ಯೋಗಿನಃ ವೇಷಂ ಕೇಳಬಹುದು. ಗಾಂಧರ್ವೇಣ ವಿಧಿನ ಕೇಳುವಂತಹದ್ದು. ಹಾಗೆ ಭಾರ್ಗವಸ್ಯ ಅಸ್ತ್ರಂ ಕೇಳುವಂತ ಒಂದು ಸಮಾಸ. ಮಾತ್ರ ಸದೃಶಿ ಕೇಳ್ತಾನೆ, ಸಾಮಾನ್ಯವಾಗಿ ಮಾತ್ರ ಸದೃಶಿ ಅಂತ. ಅರಣ್ಯಸ್ಯ ಮಾರ್ಜಾರ ಕೇಳುವಂತಹದ್ದು. ರಾಷ್ಟ್ರಸ್ಯ ಕವಿ ಕೇಳುವಂತ ಒಂದು ಸಮಾಸ, ರಾಷ್ಟ್ರ ಕವಿ ಅಂತ ಬರೀಬೇಕು. ಇಲ್ಲಿ ನರಾಹ ಏವ ವಿಗ್ರಹಾಹ ಕೇಳುವಂತ ಒಂದು ಸಮಾಸ. ಜ್ಯೇಷ್ಠಶ್ಚ ಅಸೌ ಪುತ್ರಶ್ಚ ಕೇಳುವಂತ ಸಮಾಸ. ಉತ್ಕಟ ಇಚ್ಛ ಕೇಳುವಂತ ಸಮಾಸ. ಉತ್ಕಟ ಇಚ್ಛ ಅಂತ ಬರಲಿಕ್ಕೆ ಸುಲಭ ಆಗುತ್ತೆ. ಕ್ರೋಧಾಗ್ನಿ ಕೂಡ ಕೇಳುವಂತ ಸಮಾಸ. ಕ್ರೋಧ ಏವಾಗ್ನಿ. ಅಚ್ಚೋದ ಇತಿ ಸರಹ ಕೇಳುವಂತ ಒಂದು ಸಮಾಸ. ಪರೋಪಕಾರ ಏವ ವ್ಯಾಪಾರ ಕೇಳುವಂತ ಸಮಾಸ. ಈ ರೀತಿಯಲ್ಲಿ ಬರಬೇಕು. ಕಾಮಕ್ರೋಧವು ಕೇಳುವಂತ ಸಮಾಸ. ಕಾಮಶ್ಚ ಕ್ರೋಧಶ್ಚ ಅಂತ ಬರಬೇಕು. ಇದು ಕೂಡ ಅನುದ್ಧತಾಹ ನ ಉದ್ಧತಾಹ, ಅನವಶ್ಯಕಂ ನ ಅವಶ್ಯಕಂ ಕೇಳುವಂತ ಸಮಾಸ. ತಪೋಧನ ಕೇಳುವಂತ ಸಮಾಸ. ತಪಃ ಏವ ಧನಂ ಯಸ್ಯ ಸಹ ಅಂತ ಬರಬೇಕು. ಪ್ರಾಪ್ತ ಸತ್ಪತಿ ಯಾಸ ಕೇಳುವಂತ ಸಮಾಸ. ಧವಲ ಕೀರ್ತಿ ಯಸ್ಯ ಸಹ ಕೇಳುವಂತ ಒಂದು ಸಮಾಸ. ಈ ರೀತಿಯಲ್ಲಿ ಇದು ಕೇಳುವಂತ ಸಮಾಸ. ಕ್ರಮಂ ಅನುಗಮ್ಯ ಕೇಳುವಂತ ಒಂದು ಸಮಾಸ, ಅನುಕ್ರಮಂ ಅಂತ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಮಾಸಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಪ್ರಶ್ನೆಗಳನ್ನ ಕೇಳ್ತಾನೆ. ನಾನು ಈಗ ಹೇಳಿರುವಂತ ಒಂದು ಯಾವ ಪ್ರಶ್ನೆ ಇದೆಯೋ ಅದೇ ಸಾಮಾನ್ಯವಾಗಿ ಕೇಳ್ತಾನೆ. ವಿದ್ಯಾರ್ಥಿಗಳು ಅದನ್ನ ಚೆನ್ನಾಗಿ ನೋಡಿಟ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಸುಲಭವಾದದ್ದನ್ನೇ ಸಾಮಾನ್ಯವಾಗಿ ಕೇಳ್ತಾನೆ. ವಿದ್ಯಾರ್ಥಿಗಳು ಅದನ್ನ ಮನದಟ್ಟು ಮಾಡಿ ಪರೀಕ್ಷೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕ್ವಶನ್ ನಂಬರ್ 40 ಪದ ಪರಿಚಯಂ ಕುರುತ ತ್ರಯಾಣಾಮೇವ, ಕ್ರದಂತದ ಪಾರ್ಟ್ ಇದು. 5 ಕ್ವಶನ್ ಅನ್ನು ಕೇಳ್ತಾನೆ. ಅವುಗಳಲ್ಲಿ ಕತ್ವಾಂತಾವ್ಯಯ, ತುಮನ್, ಹಾಗೆ ಲೆಪ್ ಪ್ರತ್ಯಯನ್ನು ಹೊಂದಿರುವಂತಹ 3 ಮತ್ತು ಭೂತಕ್ರದಂತ ಅಥವಾ ಭೂತಕ್ರದಂತ ಮತ್ತು ವರ್ತಮಾನ ಕ್ರದಂತ. ಈ ರೀತಿಯಲ್ಲಿ 5 ಕ್ವಶನ್ ಇರುತ್ತೆ. ಮೊದಲನೇದಾಗಿ ನಾವು ಕೃತ್ವಾ ಪ್ರತ್ಯಯ ಹೊಂದಿರುವಂತಹ ಯಾವೆಲ್ಲ ಪದ ಇದೆಯೋ ಅದನ್ನು ನೋಡ್ತಾ ಹೋಗೋಣ. ಕೃತ್ವ ಅಂತ ಕೊಟ್ಟಾಗ ತ್ಯಕ್ತ್ವ, ದೃಷ್ಟ್ವ, ಭೂತ್ವ, ಪತಿತ್ವ, ವಿದಿತ್ವ ಎಲ್ಲ ಅಂತಿಮ ಧ್ವನಿ ನೋಡಿ, ತ್ವಾ ತ್ವಾ ತ್ವಾ. ಅವಾಗ ಇದು ಕೃತ್ವಾಂತಾವ್ಯಯ ಅಂತ ಗ್ರಹಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ಪರೀಕ್ಷೆಯಲ್ಲಿ ಹೀಗೆ ಕೊಟ್ಟಾಗ ಏನು ಬರೀಬೇಕು? ಒಂದೇ ಕತ್ವಾ ಪ್ರತ್ಯಯ ಅಂತ ಬರೀಬೇಕು, ಅಥವಾ ಕತ್ವಾಂತಾವ್ಯಯಂ ಅಂದ್ರೆ ಕತ್ವಾ ಪ್ರತ್ಯಯ ಅಂತವಾದ ಅವ್ಯಯ ಎನ್ನುವ ಅರ್ಥದಲ್ಲಿ ಕತ್ವಾಂತಾವ್ಯಯಂ ಅಂತ ಬರಬೇಕು. ಕತ್ವಾ ಪ್ರತ್ಯಯ ಅಂತ ಬರೆದ್ರು
ಮಾರ್ಕ್ಸ್ ಕೊಡ್ತಾನೆ. ಕೃತ್ವಾಂತಾವ್ಯಯಂ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾನೆ. ವಿದ್ಯಾರ್ಥಿಗಳು ಹೇಗೂ ಕೂಡ ಬರೀಬಹುದು. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಬರೀಬೇಕು. ಕೃತ್ವ, ತ್ಯಕ್ತ್ವ, ದೃಷ್ಟ್ವ, ಭೂತ್ವ, ಪತಿತ್ವ, ವಿದಿತ್ವ, ಈ ರೀತಿಯಲ್ಲಿ. ಮತ್ತು ಇದೆ ಇದಿಷ್ಟು ನೋಡಿ ವಿದ್ಯಾರ್ಥಿಗಳು ಗಮನಿಸಬೇಕು. ಇಷ್ಟರಲ್ಲೇ ಒಂದು ಕೇಳ್ತಾನೆ. 1 ಮಾರ್ಕ್ಸ್ ನಿಮಗೆ ಖಂಡಿತ ಬೀಳುತ್ತೆ ಇದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಬರೆದ್ರೆ. ಇನ್ನು ಲೆಪ್ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆ ಇದೆ ನೋಡೋಣ. ನಿರೀಕ್ಷ್ಯ, ವಿಜ್ಞಾಯ, ಪರಿಹೃತ್ಯ, ಆದಾಯ, ಉನ್ನಮಯ್ಯ, ಸಂಪಾದ್ಯ ಎಲ್ಲ ಯ ಕಾಣ್ತಾ ಇದೆ. ಅವಾಗ ಇದು ಲೆಪ್ ಪ್ರತ್ಯಯ ಅಂತ ಅರ್ಥೈಸ್ಕೊಂಡು ನೀವು ಲೆಪ್ ಪ್ರತ್ಯಯ ಅಂತ ಬರೀಬೇಕು. ಅಥವಾ ಲೆಬಂತಾವ್ಯಯಂ, ಲೆಪ್ ಅಂತವಾದ ಅವ್ಯಯ, ಈ ರೀತಿಯಲ್ಲಿ ಬರೀಬೇಕು. ಇಲ್ಲೂ ಕೂಡ ಹಾಗೆ ಇವುಗಳಲ್ಲಿ ಯಾವುದೇ ಒಂದನ್ನ ಕೇಳ್ತಾನೆ. ಇನ್ನು ತುಮುನ್ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ 4 ಇದೆ. ಇವುಗಳಲ್ಲೂ ಕೂಡ 4ರಲ್ಲಿ 1 ಕೇಳ್ತಾನೆ. ಪ್ರವೇಶಯಿತುಂ, ತುಮುನ್ ಪ್ರತ್ಯಯ, ತುಂ ಅಂತ ಕಾಣ್ತಾ ಇದೆ. ಸ್ನಾತುಂ, ತುಮುನ್ ಪ್ರತ್ಯಯ. ಭವಿತುಂ, ಪ್ರತಿಸಂಹರ್ತುಂ, ಇಲ್ಲೆಲ್ಲ ತುಂ ಅಂದ್ರೆ ಅಂತಿಮ ಧ್ವನಿ ಕಾಣ್ತಾ ಇದೆ. ಅವಾಗ ಇದು ತುಮುನ್ ಪ್ರತ್ಯಯ ಅಂತ ಗ್ರಹಿಸ್ಕೊಳ್ಬೇಕು. ನೀವು ತುಮುನ್ ಪ್ರತ್ಯಯ ಅಂತ ಬರೀಬೇಕು ಅಥವಾ ತುಮುನ್ ತಾವ್ಯಯಂ ಈ ರೀತಿಯಲ್ಲಿ ಬರೀಬೇಕು. ಹೀಗೆ ಈ 3 ವಿಭಾಗದಿಂದ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಇನ್ನು ವರ್ತಮಾನ ಕೃದಂತಕ್ಕೆ ಸಂಬಂಧಪಟ್ಟಂತೆ ನಿಂದಂತಿ, ಸ್ಮರನ್, ಪತನ್ ಈ ರೀತಿಯಾಗಿ 3 ಪ್ರಶ್ನೆ ಇದೆ. ಇದು ಶತ್ರು ಪ್ರತ್ಯಯವನ್ನು ಹೊಂದಿದೆ. ವರ್ತಮಾನ ಕೃದಂತಹ ವಿದ್ಯಾರ್ಥಿಗಳು ಶತ್ರು ಪ್ರತ್ಯಯ ಅಂತ ಬರಬೇಕು. ವರ್ತಮಾನ ಕೃದಂತ ಅಂತ ಕೂಡ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾನೆ. 2 ಬರೆದ್ರು ಕೂಡ ತೊಂದರೆ ಇಲ್ಲ. ಯಾವುದೇ 1 ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾನೆ ಪರೀಕ್ಷೆಯಲ್ಲಿ. ನೆನ್ಪಿಟ್ಕೊಳ್ಬೇಕು, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಶತ್ರು ಪ್ರತ್ಯಯವನ್ನು ಹೊಂದಿರುವಂತಹದ್ದು. ಇನ್ನು ಕಥಾ ಪ್ರತ್ಯಯ ಭೂತ ಕೃದಂತಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಪ್ರಶ್ನೆ ಇದೆ. ಸ್ಮೃತಂ, ನಿರ್ಗತಃ, ಪ್ರವಿಷ್ಟಃ, ಹೃಷ್ಟಃ, ಇಲ್ಲೆಲ್ಲ ಕಥಾ ಪ್ರತ್ಯಯ ಇದೆ. ಇದೆಲ್ಲ ವರ್ತಮಾನ, ಇದು ಪುಲ್ಲಿಂಗ ಶಬ್ದ. ಇದು ಕಥಾ ಪ್ರತ್ಯಯ ಇದೆ, ಭೂತ ಕೃದಂತ ಇದೆಲ್ಲ. ಇಷ್ಟೇ ಬರೀಬೇಕು ವಿದ್ಯಾರ್ಥಿಗಳು. ಕಥಾ ಪ್ರತ್ಯಯ ಭೂತ ಕೃದಂತಹ ಅಂತ. ಇನ್ನು ಚಿಂತಿತಂ, ಇಲ್ಲೂ ಕೂಡ ಕಥಾ ಪ್ರತ್ಯಯ ಇದೆ. ಇದು ನಪುಂಸಕಲಿಂಗದ ಒಂದು ಪದ. ಇದು ಸೇಮ್ ಹೀಗೆ ಬರೀಬೇಕು, ಭೂತ ಕೃದಂತ, ಕಥಾ ಪ್ರತ್ಯಯ ಅಂತ. ಇನ್ನು ಪ್ರಾಪ್ತವಾನ್, ತ್ಯಕ್ತವಾನ್, ಇದು ಕಥಾವತ್ತು ಪ್ರತ್ಯಯವನ್ನು ಹೊಂದಿದೆ. ನೆನ್ಪಿಟ್ಕೊಳ್ಳಿ, ಪ್ರಾಪ್ತವಾನ್, ತ್ಯಕ್ತವಾನ್ ಭೂತ ಕೃದಂತನೇ, ಆದ್ರೆ ಕಥಾವತ್ತು ಪ್ರತ್ಯಯ ಹೊಂದಿದೆ ಈ ರೀತಿಯಲ್ಲಿ. ಅಧ್ಯೇತವ್ಯ ಎನ್ನುವುದು ತವ್ಯತ್ ಪ್ರತ್ಯಯ, ವಿದ್ಯಾರ್ಥಕ ಕೃದಂತಹ. ಹಾಗಾದ್ರೆ ಈ ಒಂದು ವಿಭಾಗದಲ್ಲಿ ಕೇಳುವಂತದ್ದು ಯಾವುದು ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕು. ಈ ಕತ್ವಾ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳ್ತಾನೆ. ಈ 6ರಲ್ಲಿ 1 ಬೀಳುತ್ತೆ. ಲೆಪ್ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಈ 6ರಲ್ಲಿ 1 ಬೀಳುತ್ತೆ. ಈ 6ರಲ್ಲೇ 1 ಬೀಳುತ್ತೆ. ತುಮನ್ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಈ 4ರಲ್ಲಿ 1 ಬೀಳುತ್ತೆ. ಹಾಗೆ ವರ್ತಮಾನ ಇದಕ್ಕೆ ಸಂಬಂಧಪಟ್ಟಂತೆ, ವರ್ತಮಾನ ಕೃದಂತಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಈ 3ರಲ್ಲಿ 1 ಬೀಳುತ್ತೆ. ಹಾಗೆ ಭೂತ ಕೃದಂತಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಇಷ್ಟರಲ್ಲಿ ಇಷ್ಟು ಇದೆ, ಒಟ್ಟು 7 ಇದೆ. ಇವುಗಳಲ್ಲಿ 1 ಬೀಳುತ್ತೆ. ಅಪ್ಪಿತಪ್ಪಿ ಎಲ್ಲಾದ್ರೂ ಅಧ್ಯೇತವ್ಯ ಕೂಡ ಕೇಳಬಹುದು. ಒಟ್ಟಿನಲ್ಲಿ ಇದು ತುಂಬಾ ಸುಲಭದಲ್ಲಿ 3 ಅಂಕಗಳನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳಿಕ್ಕೆ ಆಗತ್ತೆ. ಇನ್ನು ನೆಕ್ಸ್ಟ್ ನಾವು ಪ್ರಯೋಗ ಪರಿವರ್ತಯತೆ ಅಂತ ಈ ರೀತಿಯಲ್ಲಿ ಕೊಡ್ತಾನೆ. ಯಾವ ರೀತಿಯಲ್ಲಿ ಇವುಗಳನ್ನ ನಾವು ಬರೀಬೇಕು ಅಂತ ನೋಡ್ತಾ ಹೋಗೋಣ. ಮೊದಲು ಕರ್ತರಿ ಪ್ರಯೋಗವನ್ನು ಹೇಗೆ ಕೊಡ್ತಾನೆ, ಕರ್ಮಣಿ ಪ್ರಯೋಗಕ್ಕೆ ಯಾವ ರೀತಿಯಲ್ಲಿ ನಾವು ಬರೀಬೇಕು ಎನ್ನುವುದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಪ್ರಯೋಗ ಪರಿವರ್ತನೆ ಯಾವ ರೀತಿ, ಪ್ರಯೋಗ ಅಂದ್ರೆ ಏನು, ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ವಿಭಾಗ ಇದೆ, ಮತ್ತೆ ಹೇಗೆ ಅವುಗಳನ್ನ ಒಂದು ಪ್ರಯೋಗದಿಂದ ಮತ್ತೊಂದು ಪ್ರಯೋಗಕ್ಕೆ ಪರಿವರ್ತಿಸಬೇಕು ಎನ್ನುವುದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ಕೃದಂತಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೇನೆ, ಸಮಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಯಾವ ಸಂಧಿ ಇದೆಯೋ ಎಲ್ಲ ಸಂಧಿಗಳ ಬಗ್ಗೆ ಕೂಡ ಡಿಟೇಲ್ ಆಗಿ ಅವುಗಳ ನಿಯಮ ಹಾಗೆ ತುಂಬಾ ಉದಾಹರಣೆಗಳೊಂದಿಗೆ ವಿಡಿಯೋ ಮಾಡಿದ್ದೇನೆ. ಅಲ್ಲಿ ನೀವು ನೋಡಿ ಅರ್ಥೈಸಿಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅರ್ಥೈಸಿಕೊಂಡಿದ್ದೀರಿ ಅಂತ ಭಾವಿಸಿದ್ದೇನೆ. ಪ್ರಸ್ತುತ ಪ್ರಯೋಗ ಪರಿವರ್ತನೆ ನೋಡ್ತಾ ಹೋಗುದಿದ್ರೆ, ದೇವಾಹ ಜನ್ಮ ಇಚ್ಛಂತಿ ಇದ್ದದ್ದನ್ನ ದೇವೈಹಿ ಜನ್ಮ ಇಷ್ಯತೆ ಅಂತ ಕರ್ಮಣಿಯಲ್ಲಿ ಪ್ರಯೋಗ ಪರಿವರ್ತನೆ ಮಾಡುವಂತಹದ್ದು. ದೇವಾಹ ಇದ್ರೆ ದೇವೈಹಿ, ಜನ್ಮ ನಪುಂಸಕಲಿಂಗ ಹಾಗೆ ಇರುತ್ತೆ. ಇಚ್ಛಂತಿ ಇದ್ದದ್ದು ಇಷ್ಯತೆ ಅಂತ ಆಗತ್ತೆ. ವಿಕ್ರಮಾದಿತ್ಯ ಕಾಲಂ ನಯತಿ ಇದ್ದದ್ದು ವಿಕ್ರಮಾದಿತ್ಯೇನ ಕಾಲಃ ನೀಯತೆ ಅಂತ ಬರೀಬೇಕು. ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್,
ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ ಅಂತ ಬರೀಬೇಕು. ಅಹಂ ಏತದ್ ಧನಂ ಸ್ವೀಕರ್ತುಂ ನ ಇಚ್ಛಾಮಿ ಇದ್ದದ್ದು, ಅಹಂ ಇದ್ದದ್ದು ಮಯ, ಏತದ್ ಧನಂ ಹಾಗೆ ಇರುತ್ತೆ ನಪುಂಸಕಲಿಂಗ, ಸ್ವೀಕರ್ತುಂ ಅವ್ಯಯ ಅದು ಹಾಗೆ ಇರುತ್ತೆ, ನ ಕೂಡ ಅವ್ಯಯ ಹಾಗೆ ಇರುತ್ತೆ, ಇಚ್ಛಾಮಿ ಇದ್ದದ್ದು ಇಷ್ಯತೆ ಅಂತ ಆಗತ್ತೆ. ಅಹಂ ಮುನಿಕುಮಾರಕಂ ಅಪಶ್ಯಂ, ಮಯಾ ಮುನಿಕುಮಾರಕಃ ಅದೃಶ್ಯತ, ಈ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು. ಅಹಂ ದಶಮ ಕಕ್ಷಾಂ ಪಠಿತವಾನ್, ಮಯಾ ದಶಮ ಕಕ್ಷಾಮಲಲ್ಲಿ ಕಕ್ಷಾ ಅಂತ ಆಗ್ಬೇಕು, ಮಯಾ ದಶಮ ಕಕ್ಷಾ ಪಠಿತ, ಅನುಸ್ವಾರ ಇಲ್ಲ ಇಲ್ಲಿ, ಈಗಿಲ್ಲ ಇಲ್ಲಿ, ಇಷ್ಟೇ ದಶಮ ಕಕ್ಷಾ ಪಠಿತ ಅಂತ ಆಗ್ಬೇಕು. ಈ ರೀತಿಯಲ್ಲಿ ಇದನ್ನ ಪರಿವರ್ತನೆ ಮಾಡಬೇಕು. ಇಲ್ಲಿ ಕಕ್ಷಾ ಸ್ತ್ರೀಲಿಂಗ ಬಂದಿರುವ ಕಾರಣ ಕ್ರದಂತ ಪಠಿತ ಅಂತ ಆಗತ್ತೆ, ಕ್ರದಂತ ರೂಪ ನೆನ್ಪಿಟ್ಕೊಳ್ಬೇಕು. ಸ್ತ್ರೀಯ ಗೃಹಂ ರಕ್ಷತೆ, ಸ್ತ್ರೀ ಗೃಹಂ ರಕ್ಷತಿ, ಇದು ಕರ್ಮಣಿಯಲ್ಲಿ ಕೊಟ್ಟಿರುವಂತಹದ್ದು. ಅದನ್ನು ಕರ್ತರಿಗೆ ಈ ರೀತಿಯಲ್ಲಿ ಪರಿವರ್ತನೆಯನ್ನ ಮಾಡಬೇಕು. ಸ್ತ್ರೀಯ ಗೃಹಂ ರಕ್ಷ್ಯತೆ, ಸ್ತ್ರೀ ಗೃಹಂ ರಕ್ಷತಿ ಅಂತ ಪರಿವರ್ತನೆ ಮಾಡಬೇಕು. ವಿತ್ತೇನ ಧರ್ಮ ರಕ್ಷ್ಯತೆ, ವಿತ್ತಂ ಧರ್ಮಂ ರಕ್ಷತಿ. ಕೃಷ್ಣರಾವೇಣ ಇಯಂ ಘಟನಾ ಸ್ಮರ್ಯತೆ, ಕೃಷ್ಣರಾವಃ ಇಮಾಂ ಘಟನಾಂ ಸ್ಮರತಿ. ವಿಧಿನ ದರ್ಶಿತಂ ಪ್ರಭುತ್ವಂ, ವಿಧಿ ಪ್ರಭುತ್ವಂ ದರ್ಶಿತವಾನ್ ಅಂತ, ಅಥವಾ ದರ್ಶಿತವಾನ್ ಪ್ರಭುತ್ವಂ, ಹಾಗೆ ಈ ರೀತಿಯಲ್ಲಿ ಪರಿವರ್ತನೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಪರಿವರ್ತನೆಗೆ ಸುಲಭದಲ್ಲಿ 3 ಮಾರ್ಕ್ಸ್ ತೆಗೆದುಕೊಳ್ಬಹುದು. ಇದು ಕೇಳುವಂತ ಪ್ರಶ್ನೆ, ದೇವಾಹ ಜನ್ಮ ಇಚ್ಛಂತಿ, ವಿಕ್ರಮಾದಿತ್ಯ, ರಾಣಾ ಪ್ರತಾಪ, ಹಾಗೆ ಅಹಂ ಏತದ್ ಧನಂ, ಅಹಂ ದಶಮ ಕಕ್ಷಾಂ, ಇದೆಲ್ಲ ಕೇಳುವಂತ ಪ್ರಶ್ನೆ. ನಾ ಕೇಳುವಂತದ್ದು ಮಾತ್ರ ಇಟ್ಟಿದ್ದೇನೆ, ನೆನ್ಪಿಟ್ಕೊಳ್ಬೇಕು. ಇಷ್ಟನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಕರ್ಮಣಿಯಿಂದ ಕರ್ತರಿಗೆ ಪರಿವರ್ತನೆಯಲ್ಲಿ ಕೂಡ ಇದು ಕೇಳುವಂತ ಪ್ರಶ್ನೆ. ಸ್ತ್ರೀಯ ಗೃಹಂ ರಕ್ಷ್ಯತೆ, ವಿತ್ತೇನ ಧರ್ಮ ರಕ್ಷ್ಯತೆ, ಕೃಷ್ಣರಾವೇಣ ಇಯಂ ಘಟನಾ ಸ್ಮರ್ಯತೆ, ವಿಧಿನಾ ದರ್ಶಿತಂ ಪ್ರಭುತ್ವಂ, ಇದೆಲ್ಲ ಕೇಳುವಂತ ಪ್ರಶ್ನೆಗಳು. ಇದನ್ನು ಸುಲಭದಲ್ಲಿ ನೀವು ಅರ್ಥೈಸಿಕೊಂಡು ಬರೀಬೇಕು. ಇನ್ನು ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಹೀಗಿರುತ್ತೆ, 42ನೇ ಕ್ವಶನ್ ಅದು. ಅಲಂಕಾರಂ ಸಲಕ್ಷಣಂ ನಿರ್ದಿಶತ, ಅಲಂಕಾರದ ಹೆಸರನ್ನ ಬರೆದು ಕೊಟ್ಟಂತಹ ಒಂದು ವಾಕ್ಯ ಏನಿದೆಯೋ ಅಲಂಕಾರದ ವಾಕ್ಯಕ್ಕೆ ಯಾವ ಅಲಂಕಾರ ಅಂತ ಗುರುತಿಸಿ ಅಲಂಕಾರದ ಹೆಸರನ್ನ ಬರೆದು ಅದರ ಲಕ್ಷಣವನ್ನ ಬರಿಬೇಕು. ಅಲಂಕಾರದ ಹೆಸರನ್ನ ಸರಿಯಾಗಿ ಗುರುತಿಸಿದ್ದಕ್ಕೆ 1, ಹಾಗೆ ಅದರ ಲಕ್ಷಣವನ್ನ ಸರಿಯಾಗಿ ಬರೆದದ್ದಕ್ಕೆ 2, ಒಟ್ಟಿನಲ್ಲಿ 3 ಮಾರ್ಕ್ಸ್ ಇರುವಂತಹದ್ದು. ಇನ್ನು ಇಲ್ಲಿ ಮೊದಲನೇದಾಗಿರುವಂತದ್ದು, ಒಟ್ಟು 4 ಇದೆ. ಮೊದಲನೇದಾಗಿರುವಂತಹದ್ದು ಉಪಮಾಲಂಕಾರ. ಯಾವೆಲ್ಲ ಉಪಮಾಲಂಕಾರದ ವಾಕ್ಯಗಳಿದೆಯೋ ನೋಡುವ. ಬರೆಯುವುದು ಸೇಮ್ ಹೀಗೆ, ಈ ರೀತಿಯಲ್ಲಿ. ಚಿಚ್ಛೇದ ಪಾಪಸ್ಯ ಕಪಿಹಿ ನಿಗ್ರಹಜ್ಞ ಇವ ಕ್ರುಧ. ಇದನ್ನ ನಾನು ನಿಮ್ಮ ಪ್ರಶ್ನೋತ್ತರ ಮಾಡುವಲ್ಲಿ ಸರಿಯಾಗಿ ವಿವರಿಸಿದ್ದೇನೆ. ಪ್ರಶ್ನೋತ್ತರ ಪ್ರತಿ ಪಾಠದ ಕೊನೆಯಲ್ಲಿ ಪ್ರಶ್ನೋತ್ತರದ ವಿಡಿಯೋಗಳಿದೆ, ಅಲ್ಲಿ ವಿವರಿಸಿದ್ದೇನೆ. ಇಲ್ಲ ಮತ್ತೆ ವಿವರಿಸ್ಲಿಕ್ಕೆ ಹೋಗುದಿಲ್ಲ. ಇದೆಲ್ಲ ಉಪಮಾಲಂಕಾರದ್ದು ಅಂತ ಇಷ್ಟೇ ನೆನ್ಪಿಡ್ಕೊಂಡ್ರೆ ಸಾಕು ನೀವು. ಮಧ್ಯೆ ತಪೋಧನಾನಾಂ ಕಿಸಲಯಂ ಇವ ಪಾಂಡುಪತ್ರಾಣಾಂ ಕುಸುಮಗಂಧೇನ ಮಧುಕರೀವ ಆಕೃಷ್ಯಮಾಣ ವಿದ್ಯಾಪ್ರವಾಸೆ ಮಾತ್ರ ಸದೃಶಿ ಬಕವತ್ ಅರ್ಥಾನ್ ಚಿಂತಯೇತ್. ಬಕದಂತೆ ಅರ್ಥದ ಕುರಿತು ಯೋಚಿಸಬೇಕು. ಪ್ರವಾಸದ ಸಂದರ್ಭದ ವಿದ್ಯೆ ತಾಯಿಗೆ ಹೋಲಿಸಿರುವಂತಹದ್ದು. ಕುಸುಮದ ಪರಿಮಳಕ್ಕೆ ಅಂದ್ರೆ ಹೂವಿನ ಪರಿಮಳಕ್ಕೆ ದುಂಬಿಗಳು ಆಕರ್ಷಿತವಾದಂತೆ ನಾನು ಸೆಳೆಯಲ್ಪಟ್ಟೆ ಅಂತ ಮಹಾಶ್ವೇತ ಹೇಳಿಕೊಡುತ್ತಾಳೆ. ತಪಸ್ವಿಗಳ ಮಧ್ಯದಲ್ಲಿರುವಂತಹ ಶಕುಂತಲೆ, ಅದನ್ನ ಒಣ ಎಲೆಗಳ ನಡುವಿರುವಂತಹ ಚಿಗುರು ಎಲೆಗೆ ಹೋಲಿಸಿರುವಂತಹದ್ದು. ಇದೆಲ್ಲ ಉಪಮಾಲಂಕಾರಕ್ಕೆ ಉದಾಹರಣೆ. ಹೇಗ್ ಬರೀಬೇಕು ಅಂತಂದ್ರೆ, ಅತ್ರ ಉಪಮಾಲಂಕಾರ ಅಥವಾ ಕೇವಲ ಉಪಮಾಲಂಕಾರ ಅಂತ ಬರೀಬೇಕು. ಮತ್ತು ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋಹೋ ರುಲ್ಲಸತಿ ದ್ವಯೋಹೋ ಸೇರಿಸಿ ಕೂಡ ಬರೀಬಹುದು. ಹೀಗೆ ಅಲಂಕಾರವನ್ನ ಸರಿಯಾಗಿ ಗುರುತಿಸಿ ಬರೆದ್ರೆ 1, ಅಲಂಕಾರದ ಲಕ್ಷಣವನ್ನ ಸರಿಯಾಗಿ ಬರೆದ್ರೆ 2, ಒಟ್ಟಿನಲ್ಲಿ 3 ಮಾರ್ಕ್ಸ್. ನೋಡಿ, ಇಷ್ಟರೊಳಗೆ ಸಾಮಾನ್ಯವಾಗಿ 1 ಕೇಳ್ತಾನೆ ಉಪಮಾಲಂಕಾರವನ್ನ ಕೇಳಿದ್ರೆ. ಇನ್ನು ರೂಪಕಾಲಂಕಾರ 2 ಇದೆ. ಇಲ್ಲಿ ನಮಗೆ ಯಾವ ಶಬ್ದಗಳು ಕೂಡ ಬೇಡ. ಆನನಾರವಿಂದೆ ವಿದ್ಯಾರತ್ನೇನ, ಈ 2 ಶಬ್ದಗಳು ಸಾಕು ರೂಪಕಾಲಂಕಾರಕ್ಕೆ. ಮುಖವೇ ಕಮಲ, ವಿದ್ಯೆಯೇ ರತ್ನ. ವಿದ್ಯೆ ಬೇರೆ ಅಲ್ಲ, ರತ್ನ ಬೇರೆ ಅಲ್ಲ, ಮುಖ ಬೇರೆ ಅಲ್ಲ, ಕಮಲ ಬೇರೆ ಅಲ್ಲ. ಈ ರೀತಿಯಲ್ಲಿ ಉಪಮಾನ ಉಪಮೇಯಗಳ ನಡುವೆ ಅಭೇದವನ್ನು ಎಲ್ಲಿ ವರ್ಣಿಸಿರ್ತಾರೋ ಅಲ್ಲಿ ರೂಪಕಾಲಂಕಾರ
ಈ ಎರಡು ಶಬ್ದಗಳನ್ನು ನೆನ್ಪಿಟ್ಕೊಂಡ್ರೆ ಇದು ಒಂದು ವಾಕ್ಯಗಳನ್ನು ನಿಮಗೆ ಕೊಟ್ರೆ ಸುಲಭದಲ್ಲಿ ಗುರುತಿಸಿ ಬರೆಯಬಹುದು. ರೂಪಕಾಲಂಕಾರ ಅಂತ ಬರೀಬೇಕು. ಉಪಮಾನ ಉಪಮೇಯೋ ಅಭೇದ ರೂಪಕಂ ಅಂತ ಅದರ ಲಕ್ಷಣ. ಸರಿ, ಇನ್ನು ಉತ್ಪ್ರೇಕ್ಷಾಲಂಕಾರ 5 ಇದೆ. ಉತ್ಪ್ರೇಕ್ಷಾಲಂಕಾರ ತಮಭ್ಯದಾವ ಸ್ವಕೃತೋ ಮೂರ್ತಿಮಾನಿವ ದುರ್ನಯ ಪ್ರತ್ಯಯ ಯತೀವ ಮೇ ಹೃದಯಂ ರತೇಹಿ ಬಾಷ್ಪ ಬಿಂದುಭಿಃ ಆರಚಿತಾಂ ಇವ ಸ್ಫಟಿಕಾಕ್ಷ ಮಾಲಿಕಾಂ ವಿಲಾಸಮಿವ ಸರಸ್ವತ್ಯಾಹ ಮುನಿಕುಮಾರಕಂ ಅಪಶ್ಯಂ ತ್ವಂ ಅಸತ್ಯವಾದೀವ ಪ್ರತಿಭಾಸಿ. ಇದೆಲ್ಲವೂ ಕೂಡ ಉತ್ಪ್ರೇಕ್ಷಾಲಂಕಾರ. ವಿವರಿಸ್ಲಿಕ್ಕೆ ಹೋಗುವುದಿಲ್ಲ ನಾನು. ಪ್ರತಿ ಪಾಠದ ಪ್ರಶ್ನೋತ್ತರ ಪಾಠನ ಮಾಡಿದ್ದೇನೆ, ಅಲ್ಲಿ ಅದನ್ನ ವಿವರಿಸಿದ್ದೇನೆ. ಅಲ್ಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದು. ಸರಿ, ಇದಿಷ್ಟು ಏನು ನೆನ್ಪಿಟ್ಕೊಂಡು ಇದು ಉತ್ಪ್ರೇಕ್ಷಾಲಂಕಾರ ಅಂತ ನೆನ್ಪಿಟ್ಕೊಳ್ಬೇಕು. ಮತ್ತೆ ಕೊಟ್ರೆ ಉತ್ಪ್ರೇಕ್ಷಾಲಂಕಾರ ಅಂತ ಬರೆದು ಅದರ ಲಕ್ಷಣ ಸಂಭಾವನಾ ಸ್ಯಾತ್ ಉತ್ಪ್ರೇಕ್ಷ ಅಂತ ಅದರ ಲಕ್ಷಣವನ್ನ ಬರೀಬೇಕು, ನೆನ್ಪಿಟ್ಕೊಳ್ಬೇಕು. ಹಾಗೆ ಕೊನೆಯದಾಗಿರುವಂತಹದ್ದು ಅಲಂಕಾರದಲ್ಲಿ ಅರ್ಥಾಂತರ್ನ್ಯಾಸ ಅಲಂಕಾರ ಒಂದೇ ಇದೆ. ಅಜ್ಞಾತರದೇಶ್ ಏವಂ ವೈರೀಭವತಿ ಸೌರತಂ. ಗುರುತು ಪರಿಚಯ ಇಲ್ಲದೆ ಇರುವವರೊಡನೆ ಮಾಡಿಕೊಂಡಂತ ವೈರ ಕೊನೆಯಲ್ಲಿ ಅದು ಯಾವ ಸ್ನೇಹ ಇದೆಯೋ ಅದು ಕೊನೆಯಲ್ಲಿ ವೈರತ್ವಕ್ಕೆ ಕಾರಣ ಆಗತ್ತೆ ಎನ್ನುವಂತಹದ್ದು ಅದರ ಅರ್ಥ. ಇಲ್ಲಿ ಅರ್ಥಾಂತರನ್ಯಾಸ ಅಲಂಕಾರ ಇದೆ. ಅದರ ಲಕ್ಷಣ ಉಕ್ತಿರ್ ಅರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋಹೋ. ಸರಿ, ಈ ರೀತಿಯಲ್ಲಿ ಯಾವುದೇ 2 ವಾಕ್ಯಗಳನ್ನ ಅಲಂಕಾರದ 2 ವಾಕ್ಯಗಳನ್ನ ಕೊಡ್ತಾನೆ. ಕೊಟ್ಟಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಅಲಂಕಾರ ಅಂತ ಗುರುತಿಸಿ ಬರೀಬೇಕು ಮತ್ತು ಅದರ ಲಕ್ಷಣವನ್ನ ಬರೀಬೇಕು. ಇಲ್ಲಿ ಕೇಳುವಂತ ಪ್ರಶ್ನೆಯನ್ನು ನಾನು ಹೇಳ್ತೇನೆ, ಕೇಳಿ. ಮಧ್ಯೆ ತಪೋದನಾನಾಂ, ಇದು ಕೇಳುವಂತ ಪ್ರಶ್ನೆ. ಕುಸುಮಗಂಧೇನ ಮಧುಕರಿ ಆಕರ್ಷ್ಯಮಾಣ ಕೇಳುವಂತ ಪ್ರಶ್ನೆ. ಚಿಚ್ಛೇದ ಪಾಪಸ್ಯ ಕಪಿಹಿ ಕೇಳುವಂತ ಪ್ರಶ್ನೆ. ಭಗವತ್ ಅರ್ಥಾನ್ ಚಿಂತೆಯತ್ ಕೇಳುವಂತ ಪ್ರಶ್ನೆ. ಇಲ್ಲಿ ಆನನಾರವಿಂದೇ ವಿದ್ಯಾರತ್ನೇನ್, ಇದು ಕೂಡ ಕೇಳುವಂತ ಪ್ರಶ್ನೆ ರೂಪಕಾಲಂಕಾರದಲ್ಲಿ. ಇನ್ನು ಉತ್ಪ್ರೇಕ್ಷಾಲಂಕಾರದಲ್ಲಿ ಸಾಮಾನ್ಯವಾಗಿ ರತೇಹೆ ಬಾಷ್ಪ ಬಿಂದುಭಿಃ ಕೇಳುವಂತ ಪ್ರಶ್ನೆ. ವಿಲಾಸಮೇವ ಸರಸ್ವತ್ಯಃ ಕೇಳುವಂತ ಪ್ರಶ್ನೆ. ಹಾಗೆ ತಮಭ್ಯದಾವ ಸ್ವಕೃತೋ ಮೂರ್ತಿಮಾನಿವ ದುರ್ನಯ, ಇದು ಕೂಡ ಕೇಳುವಂತ ಪ್ರಶ್ನೆ. ಅರ್ಥಾಂತರನ್ಯಾಸದಲ್ಲಿ ಒಂದೇ ಇದೆ. ಅಜ್ಞಾತರದ ಯೇಷು ಏವಂ ವೈರೀಭವತಿ ಸೌರದಂ ಅಂತ ಈ ರೀತಿಯಾಗಿ ಕೇಳುವಂತ ಪ್ರಶ್ನೆ. ಹೀಗೆ ವಿದ್ಯಾರ್ಥಿಗಳು ಈ ಯಾವ ವ್ಯಾಕರಣ ವಿಭಾಗದ 5 ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಬರೆದು ಪ್ರತಿ ವಿಭಾಗಕ್ಕೂ ಕೂಡ 3 ಮಾರ್ಕ್ಸ್ ಇದೆ. ಬರೆದ್ರೆ ನಿಮಗೆ ಒಟ್ಟು ಮ್ಯಾಕ್ಸಿಮಮ್ 9 ಅಂಕ 9 ಮಾರ್ಕ್ಸ್ ಸಿಗತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಕಷ್ಟವಾಗುವಂತಹದ್ದೇ ಒಂದು ಈ ಗ್ರಾಮರ್ ಪಾರ್ಟ್. ಅದನ್ನ ನಾನು ಸರಿಯಾಗಿ ನಿಮಗೆ ಅರ್ಥೈಸುವಂತೆ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಬರೆದ್ರೆ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ 9 ಮಾರ್ಕ್ಸ್ ಅನ್ನ ಸುಲಭದಲ್ಲಿ ಪಡ್ಕೊಳ್ಬಹುದು. ಇದೇ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೇನೆ, ವಿದ್ಯಾರ್ಥಿಗಳು ನೋಡ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಭಾಗವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.